ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಯಚೂರು ಪ್ರವಾಸದಲ್ಲಿ ಹೇಳ್ತಾರೆ ಬಿಜೆಪಿಯವರು ರಾಜೀನಾಮೆ ಅಂತಾರೆ. ನಾನು ರಾಜೀನಾಮೆ ಕೊಡಲ್ಲ. ನಾನು ತಪ್ಪು ಮಾಡಿ ತಾನೇ ಕೊಡೋದು? ನೆವರ್ ಎವರ್, ಚಾನ್ಸೇ ಇಲ್ಲ. ಸಿದ್ದರಾಮಯ್ಯನವರು ಓದ್ ಕಡೆ ಬಂದ್ ಕಡೆ ಎಲ್ಲ ಹೇಳೋದು ಒಂದೇ ಮಾತು, ನಾನು ರಾಜೀನಾಮೆ ಕೊಡಲ್ಲ. ಕಳೆದ ವಾರ ಯಲಹಂಕದಲ್ಲಿ ಕಾರ್ಯಕ್ರಮ ಇತ್ತು. ಯಲಹಂಕ ವಿಶ್ವನಾಥ್ ಅವರು ಬಿಜೆಪಿ ಶಾಸಕರು, ವಿಶ್ವನಾಥ್ ನಾನು ರಾಜೀನಾಮೆ ಕೊಡಲ್ಲ ಕಣಯ್ಯ ಅಂತ ಹೇಳಿದ್ರು. ಯಾವುದೇ ಪ್ರೆಸ್ ಮೀಟ್ ಬಂದ್ರು ನಾನು ರಾಜೀನಾಮೆ ಕೊಡಲ್ಲ. ಭಾಳ ವಿಶ್ವಾಸದಲ್ಲಿ ಹೇಳ್ತವ್ರ. ಕಾರಣ ಎಷ್ಟೇ, DK ಶಿವಕುಮಾರ್, DK ಬ್ರದರ್ಸ್ ಇವರ ಬೆನ್ನಿಗೆ ಗಟ್ಟಿಯಾಗಿ ನಿಂತಿರೋದು. ಮತ್ತೊಂದು ಕಡೆ ಸಿದ್ದರಾಮಯ್ಯ ಬೆಂಬಲಿಗರೆ ದೆಹಲಿ ಮಟ್ಟದಲ್ಲಿ CM ಲಾಬಿಯನ್ನು ಮಾಡ್ತಾ ಇದ್ರು, ಕೇರ್ ಮಾಡ್ತಿಲ್ಲ. ಯಾಕೆಂದ್ರೆ ಸಿದ್ದರಾಮಯ್ಯನವ್ರ ನಂತರ ಹೈಕಮಾಂಡ್ ಮಟ್ಟದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಹೋರಾಟ ಕೊಡುವಂಥ ವ್ಯಕ್ತಿ ಯಾರು ಇದ್ರೆ ಅದು DK ಶಿವಕುಮಾರ್. ಖರ್ಗೆ ಅವರು ACC ಅಧ್ಯಕ್ಷ ಆಗಿದ್ದಾರೆ ಬಿಡಿ, ಅದು ಬೇರೆ ಕತೆ. ಈ ಹಿನ್ನೆಲೆ ಅವ್ರು ನಾನು ರಾಜೀನಾಮೆ ಕೊಡಲ್ಲ ಅಂತಾರೆ. ಸಿದ್ದರಾಮಯ್ಯನವರು ಈ ವಿಶ್ವಾಸ, ಈ ಕಾನ್ಫಿಡೆನ್ಸ್ ಹೀಗೆ ಉಳಿಬೇಕು ಅಂತಂದ್ರೆ ED ಅವರು ಇವ್ರನ್ನ ಅರೆಸ್ಟ್ ಮಾಡಿದ್ರೆ ಸುಮ್ಮನೆ ಬಿಟ್ರೆ ಮಾತ್ರ ಈ ಮಾತಿಂಗ್ ಚಾಲ್ತಿಲಿರುತ್ತೆ. ಒಂದು ವೇಳೆ ವಿಚಾರಣೆಗೋಸ್ಕರ ಮೂಡ ಹಗರಣ ಸಂಬಂಧಪಟ್ಟಂಗೆ ವಶಕ್ಕೆ ಪಡೆದರೆ, ಅರೆಸ್ಟ್ ಮಾಡಿದರೆ, ಸಿದ್ದರಾಮಯ್ಯನವರು ಈ ಕಾನ್ಫಿಡೆನ್ಸ್, ನಂಬಿಕೆ, ಈ ಹೇಳಿಕೆ ಉಲ್ಟಾ ಆಗ್ಬೋದು. ಅದನ್ನು ಹೊರತುಪಡಿಸಿದ್ರೆ ಸಿದ್ದರಾಮಯ್ಯನವರು ನಾನು ರಾಜೀನಾಮೆ ಕೊಡಲ್ಲ ಅನ್ನೋ ಹೇಳಿಕೆಗೆ ಭದ್ರ ಆಗಿರ್ತಾರೆ, ಕೊಡೋ ಅವಶ್ಯಕತೆ ಇರಲ್ಲ. ಆದರೆ ಇನ್ನೊಂದು ವರ್ಷ ಅವಕಾಶ ಕೊಡವ ತಾಯಿ ಅಂತ ಚಾಮುಂಡೇಶ್ವರಿಯನ್ನು ಕೇಳ್ಕೊಂಡಿರ್ತಕ್ಕಂಥದ್ದು ನೋಡಿದ್ರೆ ಅಧಿಕಾರ ಹಸ್ತಾಂತರ ಆಗುತ್ತಾ DK ಶಿವಕುಮಾರ್ ಅವ್ರಿಗೆ ಎರಡೂವರೆ ವರ್ಷ ಪೂರೈಸಿದ ಮೇಲೆ ಅನ್ನೋದು ಬರುತ್ತೆ, ಗೊತ್ತಿಲ್ಲ. ಡೋಂಟ್ ನೋ, ರಾಜಕೀಯ ಏನು ಬೇಕಾದ್ರೂ ಆಗ್ಬೋದು ಯಾವಾಗ. ಬಟ್ ಸಿದ್ದರಾಮಯ್ಯನವ್ರು ಭಾಳ ಖುಷಿ DK ಶಿವಕುಮಾರ್ ಇವರನ್ನು ಸಪೋರ್ಟ್ ಮಾಡ್ತಿರೋದು. ಈ ಕಾರಣಕ್ಕೆ ಗಟ್ಟಿಯಾಗಿ ಹೇಳ್ತಾರೆ, ಟೇಬಲ್ ಕುಟ್ಟಿ ನಾನು ರಾಜೀನಾಮೆ ಕೊಡಲ್ಲ ಅಂತ. ತಾವೇನು ಹೇಳ್ತೀರಿ ವೀಕ್ಷಕರೇ? ಸಿದ್ದರಾಮಯ್ಯನವರ ಈ ವಿಶ್ವಾಸದ ಮಾತುಗಳು, ನಾನು ರಾಜೀನಾಮೆ ಕೊಡಲ್ಲ ಅನ್ನೋ ವಿಶ್ವಾಸದ ಬಗ್ಗೆ ತಾವೇನು ಹೇಳ್ತೀರಿ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.